ಆರ್ ಸಿ ಬಿ ಬಗ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ 4 ವರ್ಷದಿಂದ ಒಂದು ವಿಡಿಯೋ ಪೆಂಡಿಂಗ್ ಇಟ್ಟಿ ನಾವು ರೊಕ್ಕ ನೆಪ್ಸ್ಕೊಂಡು ಯಾವಾಗ ಹೋಗ ಅಂತ ಭಾಳ ಮಂದಿ ಕೇಳಿ ನನಗ ಆಕ್ಚುಲಿ ಆರ್ ಸಿ ಬಿ ಗೆದ್ದು ಮರನೇ ದಿನ ಶೂಟಿಂಗ್ ಚಾಲು ಮಾಡವಿದ್ನಿ ಬಟ್ ಅದೊಂದು ಘಟನೆ ಆಗಿ ಹೋತು ಮಮ್ಮಗರ 11 ಮಂದಿ ಅದೊಂದು ದುಃಖದ ಹೌದಲ್ಲ ಅಲ್ಲ ಎಲ್ಲಿ ಆಕ್ಚುಲಿ ಅದರಿಂದ ಕಲಿಬೇಕಾದ ಏನಪ್ಪಾ ಅಂದ್ರೆ ಎಲ್ಲಿ ಏನು ಸ್ವಲ್ಪ ನಮಗೆ ತೊಂದರೆ ಅನಿಸ್ತೈತಿ ವಾಪಸ್ ಬಂದು ಬಿಡ್ಬೇಕು ಯಾಕಂದ್ರೆ ನಮ್ದಂತ ಫ್ಯಾಮಿಲಿ ಇರ್ತಾವ ನಮ್ಮ ಮೇಲೆ ಜವಾಬ್ದಾರಿಗಳು ಮನಿವ ಸಂಭ್ರಮ ಅನ್ನೋದು ಒಂದು ಇರ್ತೈತಿ ಫ್ಯಾನ್ ಫಾಲೋವಿಂಗ್ 18 ವರ್ಷದಿಂದ ನಾವು ಚಡ್ಡಿ ಹಿಡ್ಕೊಂಡು ಗೈಚಿ ವೇಟ್ ಮಾಡಿದ್ದು ಗೆದ್ದು ನಾವು ಆ ದಿನ ಫುಲ್ ಜಿಗದಾಡಿದ್ವು ಬಟ್ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಫ್ಯಾಮಿಲಿಗೆ ಏನು ದೊಡ್ಡದಲ್ಲ ನಮ್ಮ ಜೀವಕ್ಕೆ ಯಾವುದು ದೊಡ್ಡದಲ್ಲ ಮಮ್ಮಗೋರ್ಯ ಸ್ವಲ್ಪ ಆದಷ್ಟು ಆರ್ ಸಿ ಬಿ ಸಂಭ್ರಮ ಅಂತ ಅಟ್ಟಲ್ಲ ಬೇರೆ 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 ಏನಾರ ಫಂಕ್ಷನ್ ಇರ್ತಾವ ಅಂತ ಗದ್ದಲ ಅದಕ್ಕೆ ಏನಾರ ಕಾಣಕೈತೆ ಅಂದ್ರೆ ಸೀದಾ ವಾಪಸ್ ಮನೆಗೆ ಹೋಗಿಬಿಡ್ದು ಈಗ 11 ಮಂದಿ ಆದ್ರೆ ಜೀವ ವಾಪಸ್ ಬರ್ತೈತೆ ಮಮ್ಮ ಸೊ ಅದೊಂದು ಲೆಕ್ಕದಲ್ಲಿ ಹೇಳತ್ತನು ಸೊ ಆರ್ ಸಿ ಬಿ ಹೇಳತ್ತೀರಿ 18 ವರ್ಷ ಆತ ಕಪ್ ಕೈಗೆ ಹತ್ತೈತಿ ನಾವು ರೊಕ್ಕನ ಎಬ್ಸೋದು ಅದು ಬಾಕಿ ಐತಿ ಫಸ್ಟ್ ನಿಮ್ಮ ಸಂಬಂಧ ಆರ್ ಸಿ ಬಗ್ಗೆ ಒಂದು ಹಾಡ ಬರ್ದು ಹಾಡಿನ ಒಂದು ಹಾಡ ಹಾಡಿ ಹೆಂಡತಿ ಮಕ್ಕಳ ಮನಿ ಮಠ ಎಲ್ಲ ಬಿಟ್ಟು ನಿಂತ್ರ ಎಲ್ಲಾರು ಗುಂಡಾಗಳ ಎಲ್ಲಾರು ದಾದಾಗಳ ಮೂರು ವರ್ಷ ಅದಕ್ಕೆ ಲವ್ ಮಾಡಾಕೈತಿ ಈಗ ಹಲೋ ಇಕ್ಕೋತಿಗಿ ಮಮ್ಮ ಇಕ್ಕೋತಿಗಿ ಅಲ್ಲ ತಿಗಿ ಯಾಗಸರ ಬಂದ್ರೆ ಪಟ್ನ ಇಕ್ಕೋ ಹಾಕಿ ನೀ ಅಲ್ಯಾಕೋ ಮುಲ್ಯಾಗ ಕರಿ ಚೋಳ ಪೋಳು ಚೈಡ್ಯಾಗ ಏರ್ಯಾವ ಇತ್ತು ಹಿಂದೆ ಬಾರ ಆ ಬಾಯಿಗಳು ನೋಡಕ್ಕೆ ಸಾಯ್ತಿ ನೀ ಗಂಡಸರ ಆಗಿ ಬರೋಲ್ಲ ನನಗೆ ನೀ ಎಲ್ಲಿ ಜೂಮ್ ಹಾಕು ಜೂಮ್ ಹಾಕು ಎಬಸ್ಲ ಏನು ಬರಿಗೇಟ್ರು ಆರಾಮಮ್ಮವ್ರಿ ಎಲ್ಲಾರು ನೀವು ಡ್ಯಾನ್ಸ್ ಪಾಸ್ ಮಾಡ್ಕೋತ ಲಗ ಪಗ ಹೋಗದ್ರಪ್ಪ ತಿಂಡಿಲೇ ಡ್ಯಾನ್ಸ್ ಚಾಲು ಆಗಿರ್ತಾವ ನಿಮಗೆ ನೋಡಿ ಹುರುಪೆದ್ದು ಒಬ್ಬರ ಮೇಲೆ ಡಬ್ ಬಿದ್ದರೆ ನಡಪಡ ಮುರ್ಕೊಂಡಿರಿ ಆಗೋದು ಹೋಗೋದು ಇರ್ತೈತೆ ಆರಾಮ್ರಿ ಅಕ್ಕಾರ ಅವು ಆಯಿ ಲೈಟ್ ಕೂತಾಳ ಆಯಿ ನಿನಗ ಬೇ ಕೈ ಮಾಡಬೇ ಆಯಿ ಅಯ್ಯೋ ಅವು ನಾಸ್ತಾಳ ಕೈ ಮಾಡ ಅವು ಬಾಯಿಗೆ ಕೈ ಮಾಡಬೇ ಹೋಗಾಕ ಪಿಸರ್ ಅನ್ನತ್ತಿರ್ಬೇಕಾಕಿ ನೀ ನನ್ನ ಹೆಸರು ಕೇಳಿ ಕನ್ಫ್ಯೂಸ್ ಆಗಿರ್ಬೇಕು ಶೀಟ್ ಆಗೈತೇನ ಲಪ್ಪಂಗ ರಾಜನಲ್ಲಿ ತಿಳಿದಿರ್ಬೇಕು ಆಯಿ ನಮ್ಮ ಊರಿಗೆ ಇವ್ನು ಪಾಕೆಟ್ ಯಾಕೆ ಕರಿಸ್ಯಾರು ಲಪ್ಪಂಗ ರಾಜ ಅಂದ್ರೆ ಹೆಸರು ಇಟ್ಟಾರ ಬ್ಯಾಂಗ ಅಜ್ಜಾನ್ ಎಲ್ಲಿ ಬಿಟ್ಟೆ ಮನ್ಯಾಗ ಅಜ್ಜಾನ್ ಮನ್ಯಾಗ ಡಬ್ ಮೈಲಿ ನೀ ಇಲ್ಲಿ ಕಾರ್ಯಕ್ರಮ ನೋಡಕ್ ಬಂದಿವೆ ಕ್ಯಾಬ್ ಬ್ಯಾಡ್ಗಪ್ಪ ಮಮ್ಮ ಕೂದ್ಲೆಲ್ಲ ಊರಾಗ ಯಾಕೆ ನೀವು ಒಳ್ಳೆ ಪದ್ಧಶ್ರೀ ಮದುವೆ ಮಾಡ್ಕೋತೀವಿ ನೋಡಿ ನಾನು ಒಯ್ತೇವ ಕಬಿನ್ಯಾಗ ಕ್ಯಾಪ್ ಬಳಸು ಟಿ ಶರ್ಟ್ ಎಬಸು ಒಳ್ಳೆ ತಿಂಡಿ ಆದ ಅಮ್ಮಮ್ಮನಿಂದ ಆರಾಮಲ್ಲ ಈಗ ಹೆಂಗೈತಿ ಈಗ ಡ್ಯಾನ್ಸರ್ ಭಾವನಾ ಎಲ್ಲಿ ಒಳಗೆ ಹೋತದ ವಿಚಿತ್ರ ಡ್ಯಾನ್ಸ್ ಹಾಕಾವ ಇಲ್ಲಿ ನೋಡ್ಕೋತಾರ ಪೂರಾ ಬೆಳಗಿನ ತನಕ ತುಪ್ಪ ಬೇಕಾ ಈ ತುಪ್ಪ ಬರೋ ಜಾಗ ಇದೆ ಆಕಿ ಬರ್ತಾಳ ತುಪ್ಪ ಬೇಕ ಈ ತುಪ್ಪ ಬರ್ತತೆ ಈ ಮೀಡಿಯಾ ಬಂದ ಅಂತ 2 ವಸ್ತು ತಿನ್ನೋದು ಬಿಟ್ಟು ನಾ ಒಂದು ತುಪ್ಪ ಒಂದು ಬದಾಮ ಎಂತ ಚಲೋ ತಿನ್ನು ವಸ್ತುಗಳು ತಂದು ಇಲ್ಲಿ ಹಚ್ಚಾರ ತುಪ್ಪ ಮತ್ತೇನೋ ಮುಂದೇನು 2 ಲೈನ್ ಅದಾವ ಸಿಂಗರ್ಗಳು ಗೊತ್ತು ಏನು ಯಾವತ್ತು ಬಾಯಿ ಯಾವ್ದು ತುಪ್ಪ ಬೇಕು ತುಪ್ಪ ನಂತರ ಏನೈತಿ ರಾಗಿ ತುಪ್ಪ ತುಪ್ಪ ಈ ತುಪ್ಪ ಅನ್ನಂಗಿಲ್ಲ ಯಾವ ತಿಂತಾನ ಇಲ್ಲಿ ತುಪ್ಪ ಹಿಂಗೆ ಏನಕ್ಕೇನಾರ ಹಾಕಿರ್ತಾವ ಈಗೇನು ಒಟ್ಟ ಆರ್ ಸಿ ಬಿ ಬೇಕು ಸಾಲಿ ಹೋಗಿಲ್ಲ ಅಯ್ಯ ಎಟ್ನಂತೆ ಅಲ್ಯಾಗ ಬಡ್ಡ್ಯಾಗ ಹೊರಗೆ ಬರ ಯಾವ ಸಾಲಿ ಪೈಲಿ ಹೋರಿ ಅಪ್ಪ ಚಂದಂಗೆ ಮೊದಲು ಆರ್ ಸಿ ಬಿ ಬಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4 ವರ್ಷದಿಂದ ಒಂದು ವಿಡಿಯೋ ಪೆಂಡಿಂಗ್ ಇಟ್ಟಿ ನಾವು ರೊಕ್ಕ ನೆಬ್ಸ್ಕೊಂಡು ಯಾವಾಗ ಹೋಗವ ಅಂತ ಭಾಳ ಮಂದಿ ಕೇಳಿ ನನಗೆ
ಆಕ್ಚುಲಿ ಆರ್ ಸಿ ಬಿ ಗೆದ್ದ ಮರನೇ ದಿನ ಶೂಟಿಂಗ್ ಚಾಲು ಮಾಡವಿದ್ನಿ ಬಟ್ ಅದೊಂದು ಘಟನೆ ಆಗಿ ಹೋತು ಮೊಮ್ಮಗರ 11 ಮಂದಿ. ಅದೊಂದು ದುಃಖದ ಹೌದಲ್ಲ ಅಲ್ಲ ಎಲ್ಲಿ ಆಕ್ಚುಲಿ ಅದರಿಂದ ಕಲಿಬೇಕಾದ ಏನಪ್ಪಾ ಅಂದ್ರೆ ಎಲ್ಲಿ ಏನು ಸ್ವಲ್ಪ ನಮಗೆ ತೊಂದರೆ ಅನಿಸ್ತೈತಿ ವಾಪಸ್ ಬಂದು ಬಿಡ್ಬೇಕು. ಯಾಕಂದ್ರೆ ನಮ್ದಂತ ಫ್ಯಾಮಿಲಿ ಇರ್ತಾವ, ನಮ್ಮ ಮೇಲೆ ಜವಾಬ್ದಾರಿಗಳಿರ್ತಾವ. ಮನಿವ ಸಂಭ್ರಮ ಅನ್ನೋದು ಒಂದು ಇರ್ತೈತಿ. ಫ್ಯಾನ್ ಫಾಲೋವಿಂಗ್ 18 ವರ್ಷದಿಂದ ನಾವು ಚಡ್ಡಿ ಹಿಡ್ಕೊಂಡು ಗೈಚಿ ವೇಟ್ ಮಾಡಿದ್ದು ಗೆದ್ದು ನಾವು ಆ ದಿನ ಫುಲ್ ಜಿಗದಾಡಿದ್ವು. ಬಟ್ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಫ್ಯಾಮಿಲಿಗಿಂತ ಏನು ದೊಡ್ಡದಲ್ಲ, ನಮ್ಮ ಜೀವಕ್ಕಿಂತ ಯಾವುದೂ ದೊಡ್ಡದಲ್ಲ ಮೊಮ್ಮಗೋರ್ಯ. ಸ್ವಲ್ಪ ಆದಷ್ಟು ಆರ್ ಸಿ ಬಿ ಸಂಭ್ರಮ ಅಂತ ಅಟ್ಟಲ್ಲ, ಬೇರೆ 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 ಏನಾರ ಫಂಕ್ಷನ್ ಇರ್ತಾವ ಅಂತ ಗದ್ದಲ್ಲ ಅದಕ್ಕೆ ಏನಾರ ಕಾಣಕೈತಿ ಅಂದ್ರೆ ಸೀದಾ ವಾಪಸ್ ಮನೆಗೆ ಹೋಗಿಬಿಡ್ದು. ಈಗ 11 ಮಂದಿ ಆದ್ರೆ ಜೀವ ವಾಪಸ್ ಬರ್ತೈತಿ ಮಮ್ಮ. ಸೊ ಅದೊಂದು ಲೆಕ್ಕದಲ್ಲಿ ಹೇಳತ್ತನು. ಸೊ ಆರ್ ಸಿ ಬಿ ಹೇಳತ್ತೀರಿ 18 ವರ್ಷ ಆತ ಕಪ್ ಕೈಗೆ ಹತ್ತೈತಿ. ನಾವು ರೊಕ್ಕನ ಎಬ್ಸೋದು ಅದು ಬಾಕಿ ಐತಿ. ಫಸ್ಟ್ ನಿಮ್ಮ ಸಂಬಂಧ ಆರ್ ಸಿ ಬಗ್ಗೆ ಒಂದು ಹಾಡ ಬರ್ದು ಹಾಡಿನದೊಂದು ಹಾಡ ಹಾಡಿ ಆಮೇಲೆ ಡೈಲಾಗ್ ಹೇಳ್ತಾನೆ. ಅಲ್ಲ ಒಂದು ಚಪ್ಪಟ್ ಮಾರಿ ಬಾಯಿನೊಂದು ಕರೆಸ್ತ ನೋಡ. ಇಲ್ಲ ಬಂದು ಹೋಗ್ಯಾಳ ನೋಡಿರ್ಬೇಕು ನೀ. ನೋಡಿ ನಗ್ತಾಳೆ ಹೆಂಗೆ ನೋಡ. ಯಾವ್ದು ಹೆಂಗೆ ಬಂದಳ ಆಕೆ. ಯೂಟ್ಯೂಬ್ ಅದು ನೋಡಂಗಿಲ್ಲ. ಆಮೇಲೆ ನಾಳೆ ಆಕೆಗೆ ತೋರಿಸ್ರಟ ನನ್ನ ಜೋಡಿ ವಿಡಿಯೋ ಮಾಡ್ತಾಳೆ ಬೇ. 4 ವರ್ಷ ಆತು ನಮ್ಮನ್ನ ನಿಗ್ರಹ ಹಿಡ್ತಾಳ. ಇಲ್ಲೇ ಕೆಲ್ಲ ಆಕೆ ಅಲ್ಲಿ ನೇಪಾಳ ಸೈಡ್ ಶೆಟ್ರ್ ಮಾಡ್ತಾಳ. ಹುಡುಕ್ಯಾಡ್ಕೊಂಡ್ ತಂದು ಕನ್ನಡ ಕಲಿಸಿ ನನ್ನ ಯೂಟ್ಯೂಬ್ ಚಾನಲ್ನಾಗ ಇಟ್ಕೊಂಡೇನೆ ಬೇ. ಅವ್ರ ಭಾಷೆ ಬೇರೆ ಐತೆ. ಹಿಂಗೆಲ್ಲ ಮಾತಾಡ್ತಾರ ಅವ್ರು. ಚಾಲು ಮಾಡು ಬೈ. ಎಲ್ಲಿ ಅದು ಹುಡುಗ ಏನಾರು ತಂದು ಗೊಜ್ಜಿ ಗಿಜ್ಜಿ ಇಕ್ಕ ತೆಗಿಮಮ್ಮ ನೀನು. ಓಕೆ ಎಲ್ಲಿ ಫೋನ್ ಬಂದೈತಿ, ಎಲ್ಲಿ ನೋಡತ್ತಾನು. ಯಾವ ಸ್ಪೀಕರ್ ಬಂದಾಯ್ತು ಮಮ್ಮ, ಯಾವ್ದು ಬಂದಾಗಿತ್ತ ನೋಡಪ್ಪ. ಹಲೋ ಹಲೋ ನೋಡು. ಹಲೋ ಬಂದಾಗೈತೆ, ಚಾಲು ಆಗೈತೆ. ಓಕೆ ಏನಾರು ತೊಳೆದು ಓಕೆ. ಹೆಸರೇನು ಮಮ್ಮ ನಿಂದ? ಸುರೇಶ್ ಮಾಮ 50 ರೂಪಾಯಿ ಕೊಟ್ಟಾನ. ಆರ್ ಸಿ ಬಿ ಡೈಲಾಗ. ಓಕೆ ಕಾಕ ನಿಂದ್ರ ರೊಕ್ಕ ತೋ. ಸಾಧು ಕುಂಬಾರ್, ಲಕ್ಷ್ಮಣ್ ಭಜಂತ್ರಿ ಅವರು ಕೂಡ ನಮ್ಮ ಮಲ್ಲೂರ ಕಲೆಯನ್ನು ಮೆಚ್ಚಿ 200 ರೂಪಾಯಿ ಕೊಟ್ಟಿದ್ದಾರೆ. ಅವರು ಕೂಡ ಓಕೆ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ರೀ. ಇಲ್ಲಿ ಸೌಂಡ್ ಅಟ್ಟು ಅಳಿಗಾಡ್ಸತ್ತಿರತ್ತೆ. ವಯಸ್ಸು ಅದಾವಪ್ಪ, ಏನಾರು ಅಳಿಗಾಡಿಸಿ ಬಗಲಾಡಿಸಿ ನಡ ಗಿಡ ಮುರ್ಕೊಂಡ್ರೆ ಇವನೇ ಭಾಳ ಹೋಗೋದೈತಿ ಮಮ್ಮಗ್ರಿ. ಏನೋ ಇಂಜಿನ್ ನಾನು ಹೇಳ್ತೀರ ಹೆಸರೇನ? ಬೀರು ಅಣ್ಣ ಆರಾಮಲ್ಲ? ಓಕೆ ಸ್ಟಾರ್ ತಿಂತೆ? 2 ತೆಗೆದಿಡ ಆಮೇಲೆ ಹೇಳ್ತೀನಿ. ಇದರ 2 ಕೊಡು ತಿಂತ. ಓಕೆ ಬೆಳ್ಳ ಮೈನಿ ಹಿಂಗೆ ಬಾಯಿ ತಪ್ಪಿ ಬಾತ್ ಫೋನ್ ಹಚ್ಚಿ ಕೇಳಿದಪ್ಪ. ನಿಂದೇನು ಕರಿ ನೆನಗೈತೆ ಸುಳಿ ಮಗನ ಅಂತೇಳಿ ನನಗೆ. ಯಾಕಂದ್ರೆ ಕಡ್ಕೋಲ್ ಜಾತ್ರೆಯಾಗ ಸ್ಟೇಜ್ ಮ್ಯಾಗ ಡೈಲಾಗ್ದಾಗ ಒಂದು ಏನು ಬತ್ತಪ್ಪ ಅಂದ್ರೆ ಪಕ್ಕ 3 ತಾರೀಕು ಬರ್ರಿ ಕಪ್ ಎಬ್ಸ್ಕೊಂಡು ಹೋಗೋಣ ಅಂದೀನಿ. ಹಂಗ ಆತು, ಎಬ್ಬಿಸ್ಬಿಟ್ಟು ಇನ್ನು ಅಂದ ದಿನ ನಾ ಕಪ್ ಎಬ್ಬಿಸ್ಬಿಡ್ಕ ಟೈಟಲ್ ಚೇಂಜ್ ಮಾಡಿ ನಮ್ಮ ಈ ಸಲ ಕಪ್ ನಂದಲ್ಲ, ಇನ್ನು ಪ್ರತಿ ಸಲ ಕಪ್, ಪ್ರತಿ ವರ್ಷ ಕಪ್. ಓಕೆ ಸೊ ಒಂದ್ಸಲ ಹೇಳಿಬಿಡ್ರಿ ಆರ್ ಸಿ ಬಿ ಅಭಿಮಾನಿಗಳು ಯಾರ್ಯಾರದಿರಿ? ನೀ ನೋಡಂಗಿಲ್ಲ IPL? ಅಯ್ಯೋ ಧಾರಾವಾಹಿ ನೋಡ್ತಾ ಧಾರಾವಾಹಿ ನೋಡ್ತೀವಿ. ಕುಂಕುಮ ಭಾಗ್ಯ ನಮ್ಮ ಮನ್ಯಾಗ ಒಂದು ಐತಿ ಬೇ. ಅಕ್ಕಿಗೆ ಬಾಯಾಗ ಹಾಲಿ ಹಿಂಗೆ ಕೂತಿರ್ತದ. ಲಕ್ಷ್ಮೀ ಬಾರಮ್ಮ ಫುಲ್ ಅಳ್ತಿರ್ತಾಳ ಹಂಗ. ಅಕ್ಕಿ ಬಾಯಾಗ ಒಂದು 2 ವೀಲರ್ ಹೋಗೈತಿ ಕರೆ ಅಕ್ಕಿ ಕಬ್ರ ಇರಂಗಿಲ್ಲ. ನನಗೆ ಹೋಗಿ ಬರ್ತಿರ್ತಾವ ಹಂಗ ಹಿಂಗ. ಎಲ್ಲಿ ನೋಡ ಧಾರಾವಾಹಿ ನಿನಗೆ ಏನು ಚಂದ ಅನ್ಸತ್ ನೋಡ. ಒಟ್ಟ ತಲೆ ಕೆಡ್ಸ್ಕೊಬೇಡ. ಸೊ IPL ಬಗ್ಗೆ ಅಂದ್ರೆ ಏನು ಕ್ರಿಕೆಟ್ ಆಡ್ತಾರವೆ ಎಲ್ಲ ಹುಡುಗರಿವ. ಮೊಬೈಲ್ ಗಿಬೈಲ್ ಜಾಸ್ತಿ ಯೂಸ್ ಮಾಡಬೇಡ್ರಿ. ಇಲ್ಲ ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಸನಿಹತರಾಗ ಒಂದು ಶಾರ್ಟ್ ಮೂವಿ ಮಾಡ್ಯಾನು ಸಾಲಿ ಹುಡುಗರ ಸಂಬಂಧ. ಸಾಲಿ ಹೋಗೋ ಟೈಮ್ ಸಾಲಿ ಹೋಗ್ರಿ, ಅಭ್ಯಾಸ ಮಾಡ್ರಿ, ಆಮೇಲೆ ಮೊಬೈಲ್ ಯೂಸ್ ಮಾಡ್ರಿ. ತಂಗಿಗೋರಿ ನೀವು ಕಾಲೇಜ್ ಹೋಗಿರೋ ಆದಷ್ಟು ಮೊಬೈಲ್ದಿಂದ ದೂರ ಇರ್ರಿ. ಶಿವಕುಮಾರ್ ಮದರ್ ಯಾವ್ದು ಮಮ್ಮ ಬ್ರ್ಯಾಂಡ್? ಹೌದಾ
ಓಕೆ ಎಲ್ಲರೂ ಅಪೇಕ್ಷೆ ಪಟ್ಟಿರಿ. ಈಗ ಒಂದ್ಸಲ ಹೇಳ್ಬಿಡ್ರಿ, ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಅದಾರ? ರಾಜೇಶ್ ಪತ್ತಾರ. ರಜತ್ ಪೆಟ್ಟಿದಾರ. ಓಕೆ, ಅಕ್ಕನ ಎಬ್ಸ್ಕೊಂಡು ಹೋಗೋಣ ಅಂತೇಳಿ ಡೈಲಾಗ್ ಬೇಡ, ಒಂದು ಹೊಸ ಡೈಲಾಗ್ ಮೈನೆ ಮೈನೆ ಹೇಗಿಲ್ಲ. ಓಕೆ, ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ, ಐಫೋನದಾಗ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು. ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ, ಲಪ್ಪಂಗ್ ರಾಜನ್ ಆ್ಯಕ್ಟಿಂಗ. ಮತ್ತು ಮುಂದಿನ ಸಲ ಬೆಂಕಿ ಹಚ್ಚಿಸ್ತು, ಮತ್ತು ಮುಂದಿನ ಸಲ ಕಪ್ಪ. ಓಕೆ, ಆ ಡೈಲಾಗ್ ನಾ ಹೇಳೋದು ಯಾಕೆ ಬಿಟ್ಟಿನಪ್ಪ ಅಂದ್ರೆ ಕೆಲವೊಂದು ಡೈಲಾಗ್ಗಳು ಏನಾಗತ್ತಾವು ನಿಮಗೆ ಇದ್ದಿದ್ದು ಹೇಳಿಬಿಡ್ತೀನಿ. ನಿಮ್ಮ ಊರಿಗೆ ಬಂದು ಹೇಳ್ಬೇಕು, ಮಾಮ ನೀ ಮೊಬೈಲ್ ಚಾಲು ಮಾಡ್ಯಾನಪ್ಪ. ಇವ್ರು ಏನು ಮಾಡತ್ತಾರು, ಅರ್ಧ ಕ್ಲಿಪ್ ಕಟ್ ಮಾಡಿ ನಮ್ಮ ಎಲ್ಲ ಮೈದೇನಾರು ಹಾರ್ಸತ್ತಾರ ಇವ್ರು. ಕಮೆಂಟ್ಗಳು ನೋಡ್ರಿ ಅಪ್ಪ, ನಮ್ಗೆ ಇಲ್ಲಿ ಸಿಚುವೇಶನ್ ಏನಿರ್ತೈತಿ ಆ ತಕ್ಕಂಗೆ ನಾವು ಏನಾರು ಯಾವಂಗಾರ ಅಂದಿರ್ತು ಅದು ಅಟ್ಟ ನಡ್ಕಿಂದ ಕಟ್ ಮಾಡಿ ಹಾಕಿ ಬಿಡ್ತಾರು. ಅಲ್ಲಿ ಕಾಲೇ ಕೂತು ಮಂದೆಲ್ಲ ಕಮೆಂಟ್ ನೋಡ್ಬೇಕು, ಅವನ್ನ ಹಾರಿಸ್ತಾರ ಅಪ್ಪನ ಹಾರಿಸ್ತಾರ. ಸ್ವಲ್ಪ ನೀವಟ್ಟು ನೋಡ್ರಿ ಮೊಮ್ಮಗವ್ರೆ, ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹಾಂ, ರೋಡ್ ಅನ್ಲಿಲ್ಲ, ತಿನ್ನಕ್ಕೆ ಕೂಳ್ ಅನ್ಲಿಲ್ಲ, ಮನ್ಯಾಗ ಊರು ಮಂದಿಗೆ ಬ್ಯಾಸರಾಗಿ ಆಗಿ ವಿಡಿಯೋ ಮಾಡ್ಕೋತ ಏನೋ ಸಣ್ಣ ಪುಟ್ಟ ಒಂದು ಹೆಸರು ಮಾಡಿರ್ತು, ಅದಕ್ಕೆ ನೀವು ಒಂದೇ ಪೆಟ್ಟಿಗೆ ಬೇಯಿಸಿ ನಮ್ಮನ್ನು ಸತ್ಯನಾಶ ಹಿಡಿಸ್ಬೇಡ್ರಿ ಮೊಮ್ಮಗವ್ರೆ. ಸೋಮ ನೀವು ಊರಿಗೆ ಬಂದಂದ್ರೆ ಈ ಮಾತು ಹೇಳ್ತೀನಿ ನಾನು. ಈಗ ಡೈಲಾಗ್ಗಳು ಕೇಳ್ತೀರಿ, ಅಲ್ಲಿ ಕಾರ್ ಗಾಡಿ ಇಳಿದು ಬರ್ತನಾಗ ಹುಡುಗರು ಆಟ ಬಂದು ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ. ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಏನೋ? ಹಾಂ ಹಾಂ, ಐ ಡೋಂಟ್ ಟೆಲ್. ಏನೋ ಒಂದು ಹಾಸ್ಯಗೋಸ್ಕರ ಯೂಟ್ಯೂಬ್ದಾಗ ಸ್ಟೋರಿ ಪ್ರಕಾರ ಡೈಲಾಗ್ಗಳು ಹೇಳ್ತಾವೆ, ಅದಷ್ಟ ಕಟ್ ಮಾಡ್ಕೊಂಡಾಗ ನಿಮ್ಗೆ ಬೇರೆ ಅನಿಸಿ ಬಿಡ್ತೈತೆ ಅದ. ಸೊ ನಾನು ಡೈಲಾಗ್ಗಳ ಹೆಣ್ಮಕ್ಳು ಭಾಳ ಕೂತಾರ, ಅಂಥ ಡೈಲಾಗ್ ಎಲ್ಲ ಹೇಳಕ್ಕೆ ಹಚ್ಚಿಬೇಡ್ರಿ. ಮೈನ್ ಒಂದು ಡೈಲಾಗ್ ಹೇಳಿ ನಾ ಯಾರು ಇನ್ಸ್ಟಾಗ್ರಾಮ್ದಾಗ ನೋಡಿರ್ಬೇಕು, ಅದನ್ನ 6-7 ತಾಸ್ನಾಗ 1 ಮಿಲಿಯನ್ ಹೋತದ. ಡೈಲಾಗ್ ಏನಿತ್ತಪ್ಪ ಅಂದ್ರೆ ಹೆಂಗೆ ಹೇಳಿ ನಿಮಗೆ ಗೊತ್ತಾಗತ್ತು? ಹೇಳ ಡೈಲಾಗ್ ಅದನ್ನ ಅರ್ಧ ಹೇಳಿ. ನೀನು ಕಾಲ್ಮೇರಿ ತಗೋ. ಯಾವ್ದು ಹಾಕಿತ್ತೇನೋ ಹಿಂಗ್ಯಾಕ ಕೂದ್ಲು ಹಿಂಗ್ಯಾಕೋ? ಮುಂದೆ ಜಂಗ್ ತಿಂತಾವ ನೀರಿಗೆ. ಕಲರ್ ಏನದು? ಕಲರ್ ಹಚ್ಚಿದೆ ಹಂಗೆ? ಇಲ್ಲಿ ನೋಡ, ಈ ಕಟಿಂಗ್ ನಿಮ್ಮ ಕಾಲದಾಗ ಕಟಿಂಗ್ ಬೇರೆ ಇದ್ದು, ಈಗ ಕಟಿಂಗ್ ಬೇರೆ. ಇಲ್ಲೆಟ್ಟು ಕೂದಲು ತೆಗಿತಾರೆ, ನಡಕ್ಕೆ ಬಿಟ್ಟಿರ್ತಾರೆ, ಮಾಂಜರಿ ಇಟ್ಟಂಗೆ ಆಗಿರ್ತೈತಿ ಇಲ್ಲಿ. ಆ ಪ್ಯಾಂಟ್ಗಳು ನೋಡ್ರಿ, ಇಲ್ಲಿ ಮುನ್ಕಾಲು ಹರಿದಿದ್ದು ಕರಿ ಮನಕಾಲು ಹೊರಗೆ ಬಂದಿರ್ತೈತಿ. ಬೇರೆ ಬೇರೆ ಬರತೈತಿ, ನಿಮ್ಮ ಕಾಲು ಚದುವು ಇರ್ತವೆ. ಸೊ ಡೈಲಾಗ್ಗಳ ಬಗ್ಗೆ ಆತು, ಕೆಲವೊಂದು ಜಾನಪದ ಸಾಹಿತ್ಯಗಳು ಬಿರ್ಸಿರ್ತಾವೆ, ಮಂದಿ ಮೇಲೆ ಪ್ರಯೋಗ ಮಾಡಿದ್ರೆ ಜಗಳಕ್ಕೆ ಮೂಲ ಆಕಾವು. ಮೊನ್ನೆ ಒಂದು ಡೈಲಾಗ್ ಯಾವ್ದು ಹೇಳಿನಪ್ಪ ಅಂದ್ರೆ ಅದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ, ನಿಮ್ಗೆ ತಿಳ್ಕೊಂಡು ಬಿಡ್ತೀರಿ ನೀವು ಯಾವ್ದು ಅಂತೇಳಿ. ಉರಿಸ್ತಾನ ದೋಸ್ತ್, ಉರಿಸ್ತಾನ. ಯಾವ ಲೆವೆಲ್ಗೆ ಉರಿಸ್ತಾನಪ್ಪ ಅಂದ್ರೆ ದೂರಿಂತ್ರ ನೋಡ್ರಿ ಸುಟ್ಟಂಗಾಗಿರ್ಬೇಕು, ಸನಿಯಕ್ಕೆ ಬಂದ್ರೆ. ಸೊ ಇಂಥ ಡೈಲಾಗ್ಗಳು ಇರ್ತಾವೆ. ಆ ಡೈಲಾಗ್ 6 ತಾಸ್ನಾಗ 1 ಮಿಲಿಯನ್ ಹೋಗ್ತಾವ ನಾವು. ಏನು ಅಂದ್ರೆ ಏನು ಬರಿಗೆಟ್ಟು ಅಂತ ನಾವು. ಸೊ ಅಂಥ ಡೈಲಾಗ್ಗಳು ಯಾವ ಒಬ್ಬ ಏನೋ ಸ್ಟೇಟಸ್ ಇಟ್ಟತ್ತ, ನನ್ನ ಸಂಬಂಧ ಸ್ಟೇಟಸ್ ಇಟ್ಟತ್ತ, ಅವ್ನು ಇಟ್ಟತ್ತ, ಇಬ್ಬರು ಬಡ್ದಾರ ಟೇಷನ್ಗೆ ಹೋಗ್ಯಾರ. ಅಲ್ಲಿ ಪೊಲೀಸರು ಫೋನ್ ಹಚ್ಚಿ, ಲಪ್ಪಂಗೆ ನೀ ಏನು ನೀನು ಅವ್ನು ಅಂದ್ರಪ್ಪ. ಯಾಕ್ರಿ ಸರ್ ಇಂಥ ಡೈಲಾಗು ಹೇಳಿ ಹಂಗೆ? ಸೊ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ಹೇಳಕ್ಕೆ ನಾವು ಹೇಳತ್ತಿರ್ಬೇಕು, ನಿಮ್ಗೆ ನಿಗಿ ಬರ್ತಿರ್ಬೇಕು. ಕೆಲವೊಂದು ಡೈಲಾಗ್ಗಳಾತು, ಕೆಲವೊಂದು ಸಾಹಿತ್ಯಗಳಾತು, ಇಲ್ಲೇ ಕೇಳಿ ಇಲ್ಲೇ ಮಜಾ ಮಾಡೋದು, ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ. ಅದನ್ನ ಪರ್ಸು ನನ್ನೊಂದು ಹಾಡ ಕೇಳಿರಿ ನಡುವೂರಾಗ. ನಮ್ಮ ಗೋಕಾಕದಾಗ ಒಬ್ಬ ಪುಲ್ ಹೋಗ್ಬೇಕಿಲ್ಲ ಲವ್ ಮಾಡ್ತಿದ್ದ. ಲವ್ ಮಾಡಿ 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 ಸೀಟಿಗೆ ಅದು ರಾತ್ರಿ ಪುಲ್ ಒಂದು ಕ್ವಾರ್ಟರ್ ಕೊಡೋದು, ಬೆಳಿಗ್ಗೆ 7 ಗಂಟೆಗೆ ಹೋಗಿ ಹುಡುಗಿ ಮನೆ ಮುಂದೆ ನಿಮ್ಮಪ್ಪ ಡಾನಲ್ಲಿ. ಅವರಪ್ಪ ಕರೆ ಡಾನ್ ಇದ್ದ, ಬಾಯಾಗ ಬೂಟ್ ಹಾಕಿ ಬಡ್ದ್ರು. ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಸಾಹಿತ್ಯಗಳು ಬಿರ್ಸಿರ್ತಾವೆ, ಡೈಲಾಗ್ಗಳು ಬಿರ್ಸಿರ್ತಾವೆ, ಕೇಳಿ ಮಜಾ ಮಾಡೋದು, ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು. ಇನ್ನೊಂದು ಹಾಡ ನಿನ್ನ ಸಂಬಂಧ ಹಾಡ್ತಾನೆ, ಈ ಗಜಿ ಬಿಜಿ ನಾನ ಬರ್ದು, ನಿನಗೆ ಏನಾರು ತಿಳಿತಂದ್ರೆ 500 ಕೊಡು, ಇದ್ರಾಗ ಅಲ್ಲಿಂದ್ರೆ ಚಪ್ಪಲಿ ಹೋಗಿ. ಆ ಹಾಡು ಆಯ್ಕೆ ತಿಳಿದ್ರು ಹೋದ ಚಪ್ಪಲ ಬರೋದು. ಹಾಡ್ತಾನೆ ಗಪ್ಪ, ಈಟ ಐತೆ ಅದೇನು ಮ್ಯೂಸಿಕ್ ಗೀಜಿಕ್ ಇಲ್ಲ ಅದಕ್ಕೆ, ಹಂಗೆ ಹಾಡ್ತಾನೆ ತಡಿ. ಚೈನಾ ಬಾಯಿ ಹಾಡ್ತಾಳೆ ಗಪ್ಪ, ಬಂದ ಬಾ. ನನ್ನ ಮರಿಜ ಮೊದಲ ತಂಡಿಗೆ ಶೇಂಗಾ ತಿಂದ ಹೇಲಾಟ ಹತ್ತದ ಗಪ್ಪ, ಅಂತ ಹಾಡಾಕಚ್ಚಿನಿ ನೀನು. ಓಕೆ ಚಾಲು ಮಾಡು ಬಾಯಿ. ಹರಿದೈತಿ ಪ್ಯಾಂಟ ನೀ ಅದೆಯ ತುಂಟ ದಿನ ಸಾಕೋಗು ಕಕ್ಕ ಕರ್ದಂಟ ಬಿಟ್ಟಿದಿ ದಾಡಿ ಹಿಡಿಸಿದಿ ರಾಡಿ ಇನ ಚಂದ ನಿನ್ನ ಬಾಡಿ. ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ ಕೋಳಿ ಪೊಚ್ಚ ಆಡ್ತೇನಿ ಮಟ್ಕ ತಿಂತೇನಿ ಗುಟ್ಕ ಉಗುಳ್ತೇನಿ ಪಚಕ ಪಚಕ. ತಿನ್ಬೇಡ್ರಿ ನೀವು
ಆಡ್ಬ್ಯಾಡ್ರಿ ನೀವು ಮಟ್ಕ. ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ. ನೀವ ನನ್ನ ಲವರ್, ನಿಮ್ಮ ತಮ್ಮನ ತೈಲ ಕಾಲ್ಮರಿ. ನಮ್ಮ ತಮ್ಮ ಬಂದಾನ್ರಿ. ಏನ್ ತಿಳಿತಾಯಿ ಇಲ್ಲಿ ಚಪ್ಪಲ್ ಸನಿಯಾಗಿಲ್ಲ ಒಗಿತಿದ್ನಿ. ಇಂಥ ಸಾಹಿತ್ಯಗಳೇ ಬೇ ನಾನು ಏನು ಮಾಡ್ತೀವಿ ಬಿಟ್ಟು ನಂದ ಇಲ್ಲ ಒಬ್ಬ ಈ ಕಾಲು ಏಲಿಗೆ ಬಂದು ಹತ್ತೈತೆ ಒಂದು ಎಕ್ಸಾಂಪಲ್. ಎದ್ದು ಬರ ಇಲ್ಲಿ, ಎದ್ದು ಬಾರ. ಹೆಂಗೆ ಬರ್ತಾನೆ ಹೆಂಗೆ ನೋಡವ. ಇವ ನನ್ನ ಟೀಮ್ದಾಗ ಇರ್ತಾನೆ ಬೇ. 19 ಚಾಲು ಆಗ್ಯಾವ, ಬರೀ ವಯಸ್ಸು 19. ಅವನ ಆಕಾರ ನೋಡು ಸಿಂಟೆಕ್ಸ್ ಹಾಕಿ ಆಗ್ಯಾನ. ಅದಕ್ಕಾಗಿ ಮೈಂದಿ ಪಟ 40-45 ಎದಕ್ಕೆ ಹೊಂಟಾರಂದ್ರೆ ಹಿಂಗೆ 8 ಎಗ್ರೈಸ್ ಬಿಡ್ತಾನೆ ಮಸ್ಕಿರಿಕಿದಾಗ. ಊಟಕ್ಕೆ ಕೂತಂದ್ರೆ ಬೋಗಾನಿ ನಾವು ಬಕೆಟ್ ಸಾರ. ಹಿಂಗಾಗಿ ಮೇನ್ ವೈಟ್ ಹೊರಗೆ ಮೇನ್ ಐಟಮ್ ಒಳಗೆ. ಸೊ ಇಂಥ ಪೀತ್ತಾಗಿ ಸಹಿತನಾಗ ಕೆಂಪ್ಕೊಂಡ್ ಸಹಿತ ಮಾಡತ್ತಾರು. ಸೊ ಲಬ್ಬಂಗ ರಾಜ ತಂಡದಿಂದ ಮತ್ತೊಂದು ಸ್ಕಿಟ್ ಇರ್ತೈತಿ, ಜಾನಪದ ಹಾಡುಗಳ. ಇನ್ನೊಂದು ಡ್ಯಾನ್ಸರ್ ಬಾಯಿ ರೆಡಿ ಆಗತ್ತಾಳು. ಮಲ್ಲು ಬರ್ತಾನ್ರ ಈಗ. ಮಲ್ಲುನ ನೀ ಒಳ್ಳೆ ಮನಸ್ಸಿಟ್ಟಿ ಮಲ್ಲುನ ಎದ್ದು ಬರ್ರಿ. ನಿನಗೆ ಯಾವ ಹೆಣ್ಣು ಕೊಡತಾನೋ ಬಿಸರ. ಎದ್ದು ಬಾ. ನೋಡಿ ಪ್ಯಾಂಟ್ ನೋಡಮ್ಮದು ಒಳಗೆ ಚೈಟಿ ಅಂತ ಹಾಕೋದಿಲ್ಲ ಅವು. ತಲೆ ಇಟ್ಟು ತೋರ್ಸಂಗಪ್ಪ ನೋಡು. ಕಡಂಗಿಲಿ ಆಗೈತಿ ತಲಿ. ಆಟ ನೋಡಕ್ಕೆ ಚಂದ ಅದಾನ. ಮೈನಿ ಒಂದು ಸ್ಟೇಜ್ ಮ್ಯಾಗ ಚೈಟಿ ಹಾಕೊಂಡ ಹತ್ತಿದ್ದ. ಚೈಟ್ಯಾಗ ಕೈ ಹಾಕಿ ಪಡ್ದಾಗ ಹೋಗ್ತಿದ್ದ ಒಬ್ಬ ಇವನು. ಯಾಕಪ್ಪ ಅಂದ್ರೆ ನಮ್ಮ ಕಡೆ ಆರ್ಕೆಸ್ಟ್ರಾ ಇದ್ದಾಗ ಹೆಂಗೆ 8 ಗಂಟೆಗೆ ಬೇರೆ ಮೈಂದಿ ಸ್ವಲ್ಪ ಬೇರೆ ಇರ್ತೈತಿ. ಆಮೇಲೆ 11 ಗಂಟೆಗೆ ಬೇರೆ. ಪೈಲ 8 ಗಂಟೆಗೆ ರಾಜವನ ಒಳಗೆ ಬರೀ 11 ಗಂಟೆಗೆ ಅವ ಬಿಸಿರು ಸುಳಿ ಮಗ. ಈ ಲೆವೆಲ್ ಕಾಸು ಇನ್ನೂ ಜಾನಪದ ಹಾಡ ಸಿಂಗಿಂಗ ಏನೈತೆ ಒಂದು 2-3 ತಾಸು ಕಾರ್ಯಕ್ರಮ ಐತೆ. ಗೈಚ್ ಕೊಂಡಿರ್ತೀರಿ ಇನ್ನೊಬ್ಬ ಬಾಯಿ ಬರ್ತಾಳೆ ಮಮ್ಮ. ನೋಡಿ ಬಿಡಿ ಎಲ್ಲರೂ ಓದಿ ಮಮ್ಮ. ಓಕೆ, ಥ್ಯಾಂಕ್ ಯು. ಓಕೆ, ನಮ್ಮ